ಅನ್ನೋ ವಿಚಾರವನ್ನು ನೋಡಿದ್ವಿ. ಆದ್ರ ಇವು ಹಂಗ ಹೊರಗ ನೋಡಿದ್ರ ಅವನ್ ಲಕ್ಷಣ ಕಾಣ್ತತಿ ಏನಂದ್ರ ಕಾಣೋದಿಲ್ಲ. ಜ್ಞಾನಿಯನ್ನ ಜ್ಞಾನಿನ ಗುರುತಿಸಕ್ ಸಾಧ್ಯ ಆಗ್ತದ. ಅವನು ವಿವೇಕದಿಂದ ಜ್ಞಾನದಿಂದ ಆ ಬ್ರಹ್ಮ ವಸ್ತುವಿನೊಡನೆ ಅನನ್ಯವಾಗಿ ಗುಪ್ತವಾಗಿ ಏಕವಾಗಿರ್ತಕ್ಕಂಥವನನ್ನ ಈ ಹೊರಗಣ್ಣಿನಿಂದ ನಾವು ನೋಡಿದ್ರ ಅವನ್ ಕಾಣೋದಿಲ್ಲ. ಜ್ಞಾನಿಯ ಸ್ಥಿತಿಗತಿ ಗೊತ್ತಾಗೋದಿಲ್ಲ. ಅವನು ನಿತ್ಯ ನಿರಂತರ ಬ್ರಹ್ಮ ವಸ್ತುವೇ ಇರುವನು. ಅವನ್ ಯಾವಾಗ್ಲೂ ಬ್ರಹ್ಮ ಸ್ವರೂಪದೊಳಗೆ ಇರ್ತಾನ. ಬೇರೆ ಯಾವ್ದಾದ್ರು ಗುಣಾದಿಗಳೊಳಗಿದ್ರ ಅವನಿಗಿಂತ ಗುಣ ಐತಿ, ಹಂಗದನ ಹಿಂಗದನ ಅಂತ ಏನಾರ ಹೊರಗೆ ಹೇಳ್ಬೋದಾಗಿತ್ತ ಅಷ್ಟೇ. ಆತ ನಿರ್ಗುಣನಾಗಿರ್ತಾನ, ಗುಣಾತೀತನಾಗಿರ್ತಾನ. ಕೇವಲ ಯಾವಾಗ್ಲೂ ಆ ಪರಬ್ರಹ್ಮ ಸ್ವರೂಪದೊಳಗ ನಿತ್ಯ ನಿರಂತರ ಬ್ರಹ್ಮ ವಸ್ತುವಿರುವುದು ಕಂಡು ಬರುತ್ತದೆ. ಅವನು ಆ ಬ್ರಹ್ಮ ವಸ್ತುವಾಗಿ ಕಾಣ್ತಾನ. ಯಾರಿಗೆ? ಅಂತ ಬ್ರಹ್ಮ ಜ್ಞಾನವನ್ನ ತಿಳಿದವ್ರಿಗೆ ಅಂತ ಜ್ಞಾನಿ ಆ ಜ್ಞಾನಿ ಸ್ವರೂಪದೊಳಗ್ ಕಾಣ್ತಾನ. ಮತ್ ನಾವ್ ಹೆಂಗೋ ನಮ್ ಬುದ್ಧಿ ಶಕ್ತಿಯಿಂದ ನೋಡಕ್ ಹೋಗ್ತೇವಂದ್ರ ಅವನು ಕಾಣೋದಿಲ್ಲ ಅನ್ನೋ ವಿಚಾರವನ್ನ ಮೊನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಅವನನ್ನು ಹುಡುಕುವುದರಲ್ಲಿ ವಿಕಾರಗಳೆಲ್ಲ ಅಳಿದು ಹೋಗುವು. ನಾವು ಜ್ಞಾನಿನ ತಿಳಿಬೇಕಂದ್ರ ಮೊದಲ ಲಕ್ಷಣಗಳನ್ನ ತಿಳಿಬೇಕು. ಮೊದಲು ನಾವು ಜ್ಞಾನಿ ಆಗ್ಬೇಕಾಗ್ತದೆ. ನಾವು ಜ್ಞಾನಿ ಆದಾಗ ಇನ್ನೊಬ್ಬರ ಜ್ಞಾನಿನ ಗುರ್ಸಕ್ ಸಾಧ್ಯ ಆಗ್ತದೆ. ಹಂಗ ನಾವೇ ಜ್ಞಾನಿ ಒಳಗ ಜ್ಞಾನದ ವಿಚಾರಗಳನ್ನ, ಜ್ಞಾನದ ಲಕ್ಷಣಗಳನ್ನ, ಜ್ಞಾನವನ್ನ ತಿಳಿದಿವಂದ್ರ ಆ ಸ್ವರೂಪವೇ ನಾವೇ ಹೋಗ್ಕವಿ. ಮತ್ ಇನ್ನೊಬ್ ಜ್ಞಾನಿ ಅದನ, ನಾನೊಬ್ ಜ್ಞಾನಿ ಅದನಿ ಅನ್ನೋ ಭಾವ ಇರೋದಿಲ್ಲ. ಅದು ಏಕತ್ವವಾಗಿ ಕಂಡು ಬರ್ತದ. ಇಲ್ಲಿ ನಾನು ಅನ್ನೋದು ಕೂಡ ನಾನು ಏನು ಜ್ಞಾನಿಯನ್ನ ನೋಡ್ತಾನೆ, ಜ್ಞಾನಿಯನ್ನ ಕಂಡಿಡಿತೇನೆ, ಇವ್ರು ಜ್ಞಾನಿ ಅದಾರಂತ ನನಗ್ ಗೊತ್ತಾಗ್ತದ ಅಂತ ಏನ್ ಹೇಳ್ತಾವಲ್ಲ ಹೊರಗ, ಇವ್ಯಾವ ಇಲ್ದಂಗ ಆ ಜ್ಞಾನಿಯನ್ನ ನೋಡಕ್ ಹೋದಾತ ಜ್ಞಾನ ಸ್ವರೂಪನೇ ಆಗ್ತಾನೆ ಅನ್ನೋ ವಿಚಾರ. ಅವನಿಗೆ ಮಾಯಾಮಲದ ಸಂಬಂಧವೇ ಇರುವುದಿಲ್ಲ, ಹಾಗೂ ಕಾಮನೆಯ ಮೈಲಿಗೆ ಎಂದಿಗೂ ಹಾಗೆಯೇ ಇಲ್ಲ. ಅವನಿಗೆ ಈ ದೇಹದಾಗಿರ್ತಕ್ಕಂಥವು ಮಾಯಾಮಲ, ಕಾರ್ಮಿಕ ಮಲ, ಆಣವ ಮಲ, ಇವ್ ಯಾವ ಮಲತ್ರಯಗಳು ಇವ್ಯಾವ ಅವನಿಗೆ ಅಂಟಿಗೆಂದಿರೋದಿಲ್ಲ. ಮತ್ತೆ ಯಾರಿಗಿರ್ತಾವ ಅಂದ್ರೆ ದೇಹ ಭಾವದೊಳಗೆ ದೇಹವೇ ನಾನಂತ ಕುಂತವ್ರಿಗೆ ಇಂತ ಈ ಮಾಯಾ ಮಲಗಳು ಇಂತ ಅಂಟಿಗೆಂದಿರ್ತಾವ. ಮೂರು ಮಲಗಳು ಆ ಜ್ಞಾನಿ ಆಗಿರ್ತಕ್ಕಂಥವನಿಗೆ ಆ ಕಾರ್ಮಿಕ ಮಲ ಆಗ್ಲಿ, ಆಣವ ಮಲ ಆಗ್ಲಿ, ಮಾಯಾ ಮಲಗಳಾಗ್ಲಿ ಯಾವ ಅಂಟ್ಕೊಳೋದಿಲ್ಲ. ಮತ್ತು ಕಾಮನೆಯು ಮೈಲಿಗೆ ಎಂದು ಆಗಿಯೇ ಇಲ್ಲ. ಅವನು ಕಾಮನೆ ಅಂದ್ರ ಆಸೆ, ಬಯಕೆ, ಯಾವ ಬಯಕೆಗಳ ಮೈಲಿಗೆ ಅವನಾಗಿರೋದಿಲ್ಲ. ಇಲ್ಲಿ ಮೈಲಿಗೆ ಅಂದ್ರ ನಾವು ಶರೀರ ಮೈಲಿಗೆ, ಬಟ್ಟಿ ಮೈಲಿಗೆನೆ ಮೈಲಿಗೆ ಅಲ್ಲ. ಈ ಮನವೂ ಕೂಡ ನಮ್ದು ಮೈಲಿಗೆ ಆಗ್ತದ. ಹೆಂಗಂದ್ರ ಈ ವಿಷಯ ವಾಸನೆಗಳ ಕಡೆಗೆ ಹೋಗ್ತಂದ್ರ, ಆಸೆ ಪಾಸಗಳ ಕಡೆಗೆ ಹೋಗ್ತಂದ್ರ ಈ ಮನವು ಮೈಲಿಗೆ ಆಗ್ತದ. ಈ ಮನವ ಮೈಲಿಗೆನು ಕೂಡ ಜ್ಞಾನಿಗೆ ಯಾವ ಆಗಿರೋದಿಲ್ಲ. ಯಾಕಂದ್ರ ಅವನ ಮನಸ್ಸಂತ ಬೇರೆ ತಿಳಿದಿರೋದಿಲ್ಲ. ಅವನ ಮನಸ್ಸು ಜ್ಞಾನ ವಿಚಾರವನ್ನು ತಿಳಿದು ಜ್ಞಾನದೊಳಗ ಏಕತ್ವವನ್ನು ಹೊಂದಿದ ಮೇಲೆ ಅವನ ಮನಸ್ಸು ಮೈಲಿಗೆ ಎಂದೂ ಆಗೋದಿಲ್ಲ. ಮತ್ತೆ ಮನದ ಮೈಲಿಗೆ ಹೆಂಗಪ್ಪ ಅಂದ್ರ ದೇಹವೇ ನಾನನ್ನದ ಮೊದಲನೇ ಮೈಲಿಗೆ. ಈ ಜೀವದ ನಾನು ಹುಟ್ಟನದನಿ, ನಾನ್ ಸಾಯನದನಿ, ನನಗ್ ಸುಖ ದುಃಖಗಳದವು, ನನಗ್ ಬಂಧ ಮೋಕ್ಷಗಳದವು, ನಾನ್ ಆ ಕರ್ಮ ಮಾಡ್ಬೇಕು, ಈ ಕರ್ಮ ಮಾಡ್ಬೇಕನ್ನೋ ಇವೆಲ್ಲ ಇವು ಮೈಲಿಗಿನ. ಮತ್ ಇನ್ನು ಈ ವಿಷಯ ವಾಸನೆಗಳಿಗೆ ನಾನು ನಂದು ಎಂಬ ಅಹಂಕಾರ ಮಮಕಾರಗಳನ್ನ ತುಂಬಿರ್ತಕ್ಕಂಥದ್ದು ಕೂಡ ಮೈಲಿಗಿನ. ಇಂಥ ಮೈಲಿಗಳು ಎಲ್ಲ ಆತನಿಗೆ ಅಂಟಿರೋದಿಲ್ಲ. ಇವು ದೇಹ ಭಾವ ಇರೋರಿಗೆ ಈ ಮೈಲಿಗೆ ಅಂಟಿಗೆಂದತೆ ಅಂತ ಹೇಳ್ತಾರ. ಮತ್ ಈ ಮೈಲಿಗೆ ಅಂಟಿಗೆ ಅಂದ್ರೆ ಹೆಂಗ್ ತೊಳ್ಕೋಬೇಕು ಅಂತಂದ್ರ ಇದಕ್ಕೊಂದ್ ಮಹಾತ್ಮರ ಒಂದು ವಚನದೊಳಗೆ ಹೇಳಿದ್ರು. ತನು ಮೈಲಿಗೆಯಾದರೆ ಜಲದೊಲುಮೆ, ತನು ಮೈಲಿಗೆಯಾದರೆ ಜಲದೊಲುಮೆ, ಮನ ಮೈಲಿಗೆಯಾದರೆ ಅರಿವಿನೊಲುಮೆ, ಉಭಯವು ಮಲಿನವಾದರೆ ಮಹಾ ಶರಣರ ಸಂಘದೊಲುಮೆ ಅಂತ. ಈ ಶರೀರ ನಮ್ಮ ಮೈ ಮೇಗಿನ ಅರಿಬಿ ಕೊಳೆಗಿದೆ ಅಂದ್ರ ನೀರ್ ತಗೊಂಡ್ ತೊಳ್ಕೊಂಡ್ರ ಹೋಗ್ತದ. ಮನಸ್ಸು ವಿಷಯ ವಾಸನೆಗಳ ಸಿಲುಕಿ, ಯಾವುದೇ ಕಾಮನೆಗಳ ಒಳಗ್ ಸಿಲುಕಿ ಇದು ಕೂಡ ಮಂಕಾಗಿ ಮೈಲಿಗೆ ಆಗ್ತದ. ಹಿಂಗೆಲ್ಲಾ ಶರೀರ ಮನಸ್ಸು ಮೈಲಿಗೆ ಆಗ್ತಂದ್ರ ಇದಕ್ಕ ಅರಿವಿನ ಸಂಘವನ್ನ ಮಾಡ್ಬೇಕಾಗ್ತದ.
ಈ ಅರಿವು ಅನ್ನೋದು ಕೂಡ ಯಾಕ ಏನೋ ತೋರ್ಸಿದಂಗ ಆಗ್ಬಿಟ್ಟತ್ತಪ್ಪ, ನಮ್ಗೆ ಯಾಕ ಬುದ್ಧಿ ಮಂಕದಂಗ ಆಗೈತ್ ನೋಡ್ ಅಂತಿರ್ತಾವ ಒಂದೊಂದ್ಸಲ. ಯಾಕ ಅದನ್ನ ಸುದ್ದಿ ಕೇಳಿ ನನಗೆ ಏನ್ ತಲಿನ ಆಪದಂಗ ಆತ್ ಬಿಡು ಅಂತ. ಮತ್ ಹಿಂಗೆಲ್ಲವೂ ಉಭಯವು ಅಂದ್ರೆ ಎರಡೂ ಎಲ್ಲ ಮಲಿನ ಆದಾಗ ಏನ್ ಮಾಡ್ಬೇಕಾಗ್ತದಂದ್ರ ಮಹಾಶರಣರ ಸಂಘದೊಲಿಮೆ ಅಂತ. ಮಹಾಶರಣರ ಯಾರಂದ್ರ ಯಾರ ಬ್ರಹ್ಮ ಸ್ವರೂಪವನ್ನ ತಿಳಿದು ಆ ಬ್ರಹ್ಮವೇ ತಾನಾಗಿ ಇರ್ತಾರಲ್ಲ ಅಂತವ್ರು. ಈ ನಿರಾಕಾರ ವಿಚಾರವನ್ನೇ ಆ ಪಾರಮಾರ್ಥ ವಿಚಾರವನ್ನ ಯಾರು ತಿಳಿಸುವಂತ ಮಹಾತ್ಮರದಾರಲ್ಲ ಅಂತವ್ರ ಸಂಘವನ್ನ ಮಾಡಿದಾಗ ಅಂತವ್ರು ನಮ್ಮ ಎಲ್ಲ ಮೈಲಿಗೆಯನ್ನ ತೊಳಿತಾರೆ. ಇದಕ್ ರೋಗನು ಅಂತ ಹೇಳ್ತಾರ, ಭವರೋಗ ಅಂತ. ಈ ಹೊರಗಿನ ವೈದ್ಯರು ಶರೀರಕ್ಕೆ ಬಂದಿರೋ ರೋಗವನ್ನ ವಾಸಿ ಮಾಡಿದ್ರ ಆ ಮಹಾತ್ಮರಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು ಈ ಮನಸ್ಸಿನ ರೋಗವನ್ನ, ಈ ಭವರೋಗವನ್ನೇ ವಾಸಿ ಮಾಡಿ ನೀನು ಪರಮಾತ್ಮ ಸ್ವರೂಪನೆ ನೀನದಿ ಅಂತ ಹೇಳ್ತಾರ. ಇಲ್ಲಿ ಜ್ಞಾನಿಗೆ ಇವ್ ಯಾವೂ ಇರೋದಿಲ್ಲ. ಯಾವುದೇ ಮನ ದೋಷಗಳಾಗಲಿ, ಮನಸ್ಸಿನ ಮೈಲಿಗೆ ಕಾಮನೆ ಭಾವನೆಗಳಾಗಲಿ ಆ ಜ್ಞಾನಿಗೆ ಯಾವೂ ಇರುವುದಿಲ್ಲ. ಇವೆಲ್ಲ ಅವನನ್ನ ಸೋಕಲಾರವು. ಕೇವಲ ಪರಮಾತ್ಮನ ಇದ್ದು ಅವನಿಗೆ ಯಾವ ಕೂಡ ಎಂದೆಂದಿಗೂ ಕೂಡ ಸೋಕುವುದೇ ಇಲ್ಲ. ಈ ಯೋಗ್ಯವರ್ಯನು ಸಹಜ ಸ್ಥಿತಿಯಲ್ಲಿಯೇ ವೇದ ಸಾರವಾದ ಬ್ರಹ್ಮನಾಗಿದ್ದು ಬರೀ ಮೇಲಿಂದ ತಿಳಿಯಲಾರನು. ಇವನ್ ಹೆಂಗಾಗಿರ್ತಾನಂದ್ರ ಸಹಜವಾಗಿನೇ. ಮತ್ತಿವನ್ ಏನ್ರ ಬಾರಿ ಜಡಿ ಮೈಲಿಗೆ ಜುಟ್ಟು ಜಟಾಧಾರಿಗಳಾಗ್ಲಿ, ಯಾವುದೇ ವೇಷಭೂಷಣಗಳಾಗ್ಲಿ ಅಥವಾ ಇನ್ನೊಂದ್ ಯಾವುದೇ ತೊಡುಗೆಗಳಾಗ್ಲಿ ಯಾವ್ದು ಏನೊಂದಿಲ್ಲದಂಗ ಸತ್ಯ ಸಹಜವೇ ಸತ್ಶೀಲ ಅಂತ ಹೇಳ್ತಾರ. ಆ ಪರಮ ಸತ್ಯವನ್ನು ತಿಳಿದು ಆ ಸಹಜವಾಗಿ ಉಳಿದಂತವನ್ ಈತ ಆಗಿರ್ತಾನ. ಇವನ ಸಹಜ ಸ್ಥಿತಿಯಲ್ಲಿ ವೇದ ಸಾರವಾದ ಬ್ರಹ್ಮನಾಗಿದ್ದು, ಆ ವೇದಗಳ ಸಾರ ಏನ್ ಹೇಳ್ತದಂದ್ರ ವೇದಗಳ ಅಂತ್ಯಭಾಗ ಅಂದ್ರ ವೇದಾಂತ, ನೀನು ಬ್ರಹ್ಮ ಸ್ವರೂಪನೆ ನೀನಿದಿ ಅಂತ ಹೇಳ್ತತೆ. ಹಂಗ ಈತ ಆ ವೇದಗಳ ಸಾರವಾದ ಬ್ರಹ್ಮನೇ ಆಗಿರ್ತಾನ. ಈತ ಅನುಮಾನ ಬೇಡ. ನಾವು ಈತನ ಬಗ್ಗೆ ಏನಾರ ಕಲ್ಪನೆ ಮಾಡ್ಕೊಂತ ಅದು ಇದು ಮಾಡ್ಕೊಂತೀವಂದ್ರ ಅದು ನಮ್ ತಪ್ಪಾಗ್ತದ. ಬರೀ ದೇಹದ ಮೇಲಿಂದ ತಿಳಿಯಲಾರದು. ದೇಹ ದೃಷ್ಟಿಯಿಂದ ನೋಡಿದರೆ ಅವನೇನು ದೇಹವಾಗಿ ಕಾಣಿಸಿದರೂ ಅವನ ಅಂತರಂಗ ಬೇರೆಯೇ ಇರುವುದು. ನೀವು ನಿಮ್ ದೇಹ ದೃಷ್ಟಿಯಿಂದ ನೋಡಿ ಹೇಳಿದ್ರು ಕೂಡ ಅದು ನಿಮಗೆ ದೇಹ ಕಾಣ್ತತ. ಅವನ ಅಂತರಂಗದೊಳಗಿನ ಚೈತನ್ಯ, ಆ ಜ್ಞಾನ ನಿಮಗೆಂದೂ ಕಾಣೋದಿಲ್ಲ. ಆದ್ರೆ ನಿಮಗೆ ದೇಹ ಕಾಣಿಸಬಹುದು, ಆದ್ರೆ ಅವನ ಅಂತರಂಗದ ಸ್ಥಿತಿಯನ್ನ ಅರಿಯೋಕ್ ಆಗೋದೇ ಇಲ್ಲ. ಅವನ್ ಯಾವ ಸ್ಥಿತಿ ಒಳಗಿರ್ತಾನ ಅಂತ ಅರಿಯೋಕ್ ಆಗೋದಿಲ್ಲ. ಇದಕ್ ಅಪ್ಪಾಜಿ ಅವರು ಓದ್ತಾರೆ ಒಂದು ಉದಾಹರಣೆ ಕೊಟ್ಟಿದ್ರು. ನಿದ್ದೆ ಮಾಡೋನು, ನಾವಿಲ್ಲಿ ಹೊರಗ್ ನೋಡಿ ಹೆಂಗ ಮಕಂದ ನೋಡು, ಕಾಲ್ ಹಿಂಗ ಹಾಕ್ಯಂದ ನೋಡು, ಬಾಯಿ ತೆರ್ಕಂದ ನೋಡು, ಅದನ್ನ ನೋಡಿ ಇದನ್ನ ನೋಡು ಅಂತ ನಾವ್ ಏನೋ ಹೇಳ್ಬೋದು ಹೊರಗ. ಆದ್ರ ಅವನ್ ನಿದ್ದೆ ಆನಂದದೊಳಗಿರ್ತಾನ. ಅವ ಆನಂದ ಅವನಿಗೆ ಗೊತ್ತಿರ್ತತ. ಹಂಗ ಬ್ರಹ್ಮಜ್ಞಾನಿಗಳ ಆನಂದ ನಾವ್ ಈ ದೇಹದ ಸ್ವರೂಪದಿಂದ ನೋಡಿ, ದೇಹದ ಲಕ್ಷಣಗಳಿಂದ ನೋಡಿದ್ರ ಅದು ತಿಳಿಯೋದಿಲ್ಲ. ಆತನ ಇರುವಿಕೆ ಬೇರೆನೆ ಇರ್ತದ. ನಿಜವಾದ ಅವನು ದೊರೆತರೆ ಜನ್ಮ ಮರಣ ರಹಿತ ಹೇಗೆಂಬುದು ತಾನಾಗಿಯೇ ಮನದಟ್ಟಾಗುವುದು. ಅಂತ ಮಹಾತ್ಮರು ನಮ್ಗೆ ಏನಾರ ದೊರಕಿದ್ರಂದ್ರ, ಅಂತ ಜ್ಞಾನಿಗಳಿಗೆ ನಮ್ಗೆ ದರ್ಶನ ಅಂತ ಅವ್ರು ಸಿಕ್ರಂದ್ರ, ಏನಿದು ಜೀವನ, ಏನಿದು ಮರಣ, ಇದು ಸುಖ ದುಃಖಗಳನ್ನು ಉಣ್ಣವ್ರು ಯಾರದಾರ, ಇದನ್ನ ಅನುಭವಿಸೋರು ಯಾರದಾರ, ಇದನ್ನ ನೋಡೋರು ಯಾರದಾರ, ಈ ಎಲ್ಲ ಸ್ಥಿತಿಗತಿಗಳು ಮನದಟ್ಟಾಗ್ತದ. ಯಾಕಂದ್ರ ಆತ ಎಲ್ಲ ಬಲ್ಲವನಾಗಿರ್ತಾನ. ಆತನಿಗೆ ತಿಳಿಯಲಾರದ್ ಯಾವ್ದು ಉಳಿದಿರಲ್ಲ. ಒಬ್ಬ ಬ್ರಹ್ಮಜ್ಞಾನಿಗೆ ಹರಿಹರ ಬ್ರಹ್ಮಾದಿಗಳು ಕೂಡ ಸಮಾನವಾಗಲಾರರು ಅಂತ. ಹರಿಹರ ಬ್ರಹ್ಮಾದಿಗಳಂದ್ರೆ ಶಿವ, ಈಶ್ವರ, ಏನೇನು ಹೆಸರು ಹೇಳ್ತಾವಲ್ಲ ನಾವು, ಅವು ಯಾವು ಕೂಡ ಸಮವಾಗಲಾರವು ಆತನ ಜ್ಞಾನಕ್ಕೆ, ಆತನ ಇರುವಿಕೆಗಾಗಿ. ಆದ್ರಿಂದ ಅಂತವ್ರು ನಮಗೆ ದೊರಕ್ತಂದ್ರ ನಮ್ ಜನ್ಮ ಪಾವನ ಆಗ್ತದ. ಆ ಗುರುವಿನ ವಾಣಿಯನ್ನ ನಾವು ಕೇಳಿದ್ವಿ ಅಂದ್ರ ಆ ಗುರುವಿನಿಂದನೇ ಸಾಧ್ಯ ಆಗ್ತದ. ಅಂತಪ್ಪ ಗುರುವಿನಿಂದ ಸಾಧ್ಯ ಆಗ್ತದ. ಹೊರಗ್ ಏನೊಂದೇನು ತೋರಿಸ್ದಂಗ ನಿನ್ನ ಕೇವಲ ಮೂಲ ಸ್ವರೂಪವನ್ನ ಯಾರು ತಿಳಿಸೋಂತ ಜ್ಞಾನಿಗಳು ಇರ್ತಾರಲ್ಲ ಅಂತವ್ರು ಸಿಕ್ರಂದ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದ.
ಜನನ ಮರಣ ರಹಿತ ಹೇಗೆಂಬುದು ತಾನಾಗಿಯೇ ಮನದಟ್ಟಾಗುವುದು. ನಾವು ಜನನ ಐತಿ, ಮರಣ ಐತಿ, ಹುಟ್ಟೈತಿ, ಸಾವು ಐತಿ ಅಂತ ನಾವ್ ಹೇಳ್ತೇವೆ. ಆದ್ರ ಜ್ಞಾನಿ ಏನ್ ಹೇಳ್ತಾನ, ನೀನ್ ಯಾವ್ದಕ್ ಕೇಳ್ತದೀಯ ಹುಟ್ಟು ಸಾವು, ಯಾವ್ದಕ್ ಮರಣ ಹೇಳ್ತಿ, ಯಾವ್ದಕ್ ಹುಟ್ಟು ಹೇಳ್ತಿ ನೀನು? ಈ ಪಂಚಭೂತಗಳಿಂದ ಶರೀರಕ್ಕೆ ನೀನು ಹುಟ್ಟು ಹೇಳ್ತೀಯ. ಇದು 5 ವಸ್ತುಗಳ ಕೂಡುವಿಕೆ ಮತ್ತು ಅಗಲುವಿಕೆ. ಇದು ಹೆಂಗ ನಿನಗೆ ಆಗ್ತದ ಹುಟ್ಟು ಸಾವು? ನಿನ್ನ ಮನಸ್ಸಿನ ಆಲೋಚನೆಗಳು ಹುಟ್ಟು ಸಾವು ಹೇಳ್ತೀಯನು? ಅದು ಆಗ್ತದೇನು? ಇವೆಲ್ಲವಕ್ಕಿಂತ ನೀನು ಬೇರೆ ಇರ್ತಕ್ಕಂಥವನು. ಅಂದ್ರ ಶರೀರಕ್ಕೆ ಹುಟ್ಟು ಸಾವು ಆಗಬಹುದು, ಈ ದೇಹ ಹುಟ್ಟತತಿ ಸಾಯ್ತೈತಿ. ಆದ್ರೆ ಇದಕ್ಕೆ ಆಧಾರವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ನಿನಗೆ ಎಲ್ಲಿದ್ದ ಬರ್ತೈತಿ ಹುಟ್ಟು ಸಾವು? ಹುಟ್ಟು ಸಾವೇ ನಿನಗಿಲ್ಲ. ಈ ಹುಟ್ಟು ಸಾವು ಐತೆ ಅನ್ನೋದೇ ಭವರೋಗ. ನಾನು ಹುಟ್ಟಿದೇನೆ, ಇಲ್ಲಿ ಏನ್ರ ಸಾಧನೆ ಮಾಡ್ಬೇಕು, ತಿಳಿಬೇಕು, ಕರ್ಮವನ್ನು ಮಾಡ್ಬೇಕು, ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ ಏನ್ ನಮ್ಮೊಳಗ ಭಾವಗಳು ತುಂಬಿದವಲ್ಲ, ಅದೇ ಭವರೋಗ. ಇಂಥ ಭವರೋಗವನ್ನು ನಿವಾರಿಸಕ್ಕಂತ ಸದ್ಗುರು ಸಾಕ್ತದೆ. ದೊರಕಿದ ಗುರು ದೊರಕಿದ, ಪರಮಾನಂದ ಬೋಧೆ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದಂತ ಆತ ಆ ಮೂಲ ಅರಿವನ್ನ ಕಂಡು ತಿಳಿಸಿ ಹೇಳ್ತಾನ. ನೋಡಪ್ಪ, ನೀನು ಅರಿವು ಸ್ವರೂಪದಿಯಪ್ಪ. ಹೊರಗೆ ಯಾವ್ಯಾವ ರೂಪ ನಾಮಕ್ ನೀನ್ ಸಿಲುಕಿ ಅದರಿಂದ ನೀನ್ ಸುಖ ಆಕತಿ, ಇದರಿಂದ ಸುಖ ಆಕತಿ, ಅದು ಘನ ಇದು ಘನ ಅನ್ಕಂತ ನೀನ್ ಕುಂತಿದೆಯಲ್ಲಪ್ಪ. ಯಾವ್ದು ಘನ ಅಲ್ಲ, ನೀನೇ ಘನ ಸ್ವರೂಪದಿ. ನಿನಗಿಂತ ಘನವಾದದ್ದು ಮತ್ಯಾವುದು ಇಲ್ಲ. ಇಲ್ಲಿ ಹುಟ್ಟು ಸಾವು ಅನ್ನೋದೇ ಇಲ್ಲ. ಹುಟ್ಟು ಸಾವು ಅನ್ನೋದು ಈ ಹೊರಗ ಸ್ಥೂಲ ಶರೀರಕ್ಕೆ ಆಗ್ತದ. ಹುಟ್ಟು ಸಾವು ನಿನಗಿಲ್ಲಪ್ಪ. ನೀನು ಪರಿಪೂರ್ಣ ಪರಬ್ರಹ್ಮ ಸ್ವರೂಪದಿ ಅಂತೇಳಿ ನಮ್ಮ ಭವರೋಗವನ್ನು ನಿವಾರಣೆ ಮಾಡುವಂತ ಶಕ್ತಿ ಯಾರಿಗೈತೆ ಅಂದ್ರ ಅಂತ ಬ್ರಹ್ಮಜ್ಞಾನಿಗೆ, ಅಂತ ಜ್ಞಾನಿಗಳಿಗೈತೆ. ಅವರಿಂದ ಭವರೋಗ ನಿವಾರಣೆ ಆಗ್ತದೆ. ಇನ್ನು ಬೇರೆ ಆ ವಿಚಾರವನ್ನ ಅವರೇ ತಿಳಿದಿಲ್ಲ ಅಂದ್ರ, ನಾವು ಅಂತರ್ ಸಂಘ ಮಾಡಿದೀವಿ ಅಂದ್ರ ಇರೋ ರೋಗದ ಜೊತೆಗೆ ಇನ್ವರ್ಟ್ ರೋಗ ಬಂದ್ ಹಾಕ್ತಿ ಅಂತದ. ಯಾಕಂದ್ರ ಅವ್ರಿಗೆ ಗೊತ್ತಿರಲ್ಲ. ತೊರೆಯಲಿದ್ದವ ನೀಜಲರಿಯದವ ಹೋಗಿ ತೆಗೆಯದೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ತೊರೆಯಲ್ಲಿದ್ದವ ನೀಜಲರಿಯದವ ಅಂದ್ರ ಹಳದಾಗ ಬಿದ್ದಿರ್ತಕ್ಕಂಥವನನ್ನ ಇವನ್ ಈಜ್ ಬರ್ಲಿಲ್ದನು ಅವನ್ನ ತೆಗಿಯಕ್ ಹೋಗ್ಕಾನಿ ಅಂದ್ರ ಎಲ್ಲಾರ ತೆಗಿಯಕ್ ಸಾಧ್ಯ ಆಗ್ತದ? ಅವನು ಸಾಯಿಸಿ ಇವನು ಅಲ್ಲೇ ಸತ್ತೋಕನ. ತೊರೆಯಲ್ಲಿದ್ದವ ನೀಜಲರಿಯದವ ತೆಗೆಯ ಹೋದಂತಾಯಿತೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಅಂದ್ರ ಅರ್ಥಾತ್ ಅವನಿಗೆ ಈಜ್ ಬರಲ್ಲ. ಇಲ್ಲಿ ಈಜ್ ಅಂದ್ರ ಈ ಬ್ರಹ್ಮ ಜ್ಞಾನವನ್ನು ತಿಳಿದು ಈ ಜಗತ್ತು ಇದೆಲ್ಲ ಸಂಸಾರ ಸಾಗರ ಇದೆಲ್ಲದ ಸುಳ್ಳೈತಿ, ಇದು ಯಾವುದು ಸತ್ಯ ಅಲ್ಲ, ಇರುವುದು ಚೈತನ್ಯ ಸ್ವರೂಪ ಒಂದೇ ಸತ್ಯ ಅಂತ ಅವನೇ ತಿಳಿದಿರಲ್ಲ. ಅವನಿಗೆ ಗೊತ್ತಿರಲ್ಲ. ಅವನೇ ಏನನ ಹೇಳ್ತಿರ್ತಾನ. ಅಂತವನ್ನ ಸಂಘ ಮಾಡಿದ್ರ, ಅಂತವನ್ ನಮ್ ಕೈ ಸಿಕ್ಕು ಅಂತವನ್ ಹೇಳ್ತಾರಂದ್ರ ನಾವ್ ಇನ್ನೊಟ್ಟು ಬಂಧನದಂಗ ಬಿದ್ದಂಗ ಆಗ್ತದ. ಆ ಗುರುವಿನ ಉಪದೇಶದಿಂದ ನಮ್ಮ ಬಂಧನಗಳು, ನಮ್ಮ ದುಃಖ ದುಮ್ಮಾನಗಳು, ನಮ್ಮ ಕರ್ಮಗಳು, ನಮ್ಮ ಸರ್ವ ರೋಗವು ನಾಶವಾಗುವಂತ ವಿಚಾರವನ್ನ ಯಾರು ತಿಳಿಸ್ತಾರೋ ಅಂತವ್ರ ನಾವು ಸದ್ಗುರು ಅನ್ಬೇಕಾಗ್ತದ. ಅಂತವ್ರನ್ನ ವಿಹಿತ ಗುರು ಅಂತ ಹೇಳ್ತಾರ. ಯಾರು ನಮ್ಮವೆಲ್ಲವೂ ನಿವಾರಣೆ ಆಗ್ಬೇಕು, ಕೇವಲ ಸ್ವರೂಪ ನೀನದಿ ಅನ್ನೋದು ಉಳಿಬೇಕು. ಅಂತವ್ರ ಸಂಘದಿಂದ ಮಾಡಿದ್ರೆ ಹೆಂಗಾಗ್ತದ? ಅವಾಗ ನಿಜವಾದ ಜ್ಞಾನಿಗೆ ಹೌದಪ್ಪೋ ಹುಟ್ಟು ಸಾವು ಇಲ್ಲ, ಹೌದಪ್ಪೋ ಅವನಿಗೆ ಕರ್ಮಗಳಿಲ್ಲ, ಹೌದಪ್ಪೋ ಅವನಿಗೆ ಭವಬಂಧನಗಳಿಲ್ಲ, ಅವನ್ ಭಾವಾತೀತದನ, ತ್ರಿಗುಣ ಗುಣಾತೀತದನ ಅನ್ನೋದು ಗೊತ್ತಾಗ್ತದ. ಅಂತವ್ರ ಸಂಘದಿಂದಿದ್ರ ನಮಗ್ ಗೊತ್ತಾಗ್ತದ. ಅವನೆಂದಿಗೂ ಅಲ್ಲವೆಂದ ಮೇಲೆ ಸುಮ್ಮನೆ ಅವನಿಗೆ ಜನ್ಮ ಮರಣವನ್ನು ಹಠಾತ್ತಾಗಿ ಎಲ್ಲಿಂದ ಹೇಗೆ ತರಬೇಕು? ಅಂತ ಜ್ಞಾನಿಗೆ ಜನ್ಮ ಮರಣ ಏನಿಲ್ಲ ಅಂತ ಅಂದ್ಮೇಲೆ ಅಂತ ನೀವು ನಮಗಿಂತ ಒಂದ್ 4 ವರ್ಷಕ್ ದೊಡ್ಡರು, ನಮಗಿಂತ ಒಂದ್ 4 ವರ್ಷಕ್ ಸಣ್ಣರು, ಅವ್ರ ನಾವೆಲ್ಲ ಹಿಂಗೆ ಕರ್ಮ ಮಾಡಿದ್ವಿ, ಅದನ್ ಮಾಡಿದ್ವಿ, ಇದನ್ ಮಾಡಿದ್ವಿ, ಅವಾಗ ಹುಟ್ಟಿದೆ ಇವಾಗ ಹುಟ್ಟಿದೆ ಅಂತ ನೀನ್ ತರ್ತೀಯಲ್ಲಪ್ಪ. ಇವನ್ ಎಲ್ಲಿಂದ ತರ್ತೀಯಪ್ಪ? ಯಾವ ದೃಷ್ಟಿಯಿಂದ ನೀನ್ ತಂದ್ ಹೇಳ್ತಿ? ಅವನ್ನ ನೀನ್ ಏನಂತ ನೋಡಿದೀಯ? ಶರೀರ ನೋಡಿದೀಯಲ್ಲ ನೀನು. ಶರೀರ ನೋಡಿ ಅವನು ಹುಟ್ಟಿದ, ಸತ್ತ, ಬಾಳ್ದ, ಬದುಕಿದ, ಆ ಕರ್ಮ ಮಾಡ್ದ, ಈ ಕರ್ಮ ಮಾಡ್ದ ಅಂತ ಹೇಳಕ್ ಬರ್ತೀಯಲ್ಲ. ಕರ್ಮನೇ ಇಲ್ದವನು
ಒಟ್ಟಾರೆ ಆ ಬಯಲು ಸ್ವರೂಪನಾಗಿರ್ತಕ್ಕಂಥವನಿಗೆ ನೀನ್ ಕರ್ಮ ತಂದು ಹೇಳ್ತಿಯಲ್ಲ, ಎಲ್ಲಿದ್ದ ತಂದೆಪ್ಪ ಅವನು ಹುಟ್ಟಿದ ಸತ್ತ, ಅವ್ರ ಸಮಕಾಲೀನ ನಾನು ಇವ್ರ ಸಮಕಾಲೀನ ಅಂತ ಹೇಳಕ್ ಬರ್ತೀಯಲ್ಲ, ಇದು ನಿನ್ ತಪ್ಪಾಗ್ತತಲ್ಲಪ್ಪ. 26:32 ಜ್ಞಾನಿಯು ನಿರ್ಗುಣ ಬ್ರಹ್ಮವಿದ್ದರೂ ಆ ನಿರ್ಗುಣಕ್ಕೆ ಜನ್ಮವಿರಬಾರದೇಕೆ ಎಂದು ಯಾರಾದರೂ ಕಲ್ಪನೆ ಮಾಡಿದರೆ, ಅಥವಾ ನಿರ್ಗುಣವು ತುಚ್ಛವಿರುತ್ತದೆಂದು ಅದನ್ನು ಆರಿಸಲಿಕ್ಕೆ ಪ್ರಯತ್ನಿಸಿದರೆ, ಹಾಗೆಯೇ ಅವ್ಯಾಪಾರ ಮಾಡುವವನೇ ಜನ್ಮ ತಕ್ಕೊಳ್ಳುವವನು, ಅವನೇ ತುಚ್ಛನಾಗುವನು. ಆ ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗೆ ಅವನ್ ಏನಾರ ಗುಣಕ್ ತಂದು ಅವನ ಇಂಥ ಗುಣಗಳಿದ್ವು, ಅವನಿಗೆ ಪತ್ರಿ ಸೇರ್ತದ್ದ, ಅವನ್ ಚಂದಿ ಕುಡಿತದ್ದ, ಅವನ್ ಅದನ್ ಮಾಡ್ತದ್ದ, ಇದನ್ ಮಾಡ್ತದ್ದ, ಅವನ ಗುಣಗಳು ನಮಗೇನ್ ಗೊತ್ತಿಲ್ಲ ಏನಂತ ಹೇಳ್ತೀಯಲ್ಲ, ಅವನ್ ನಿರಾಕಾರದ ಸ್ವರೂಪ ಅದನಂತ ತಿಳಿಯಲಾರದೆ ಕೇವಲ ಗುಣಗಳನ್ನ ನೋಡಿ ಆ ಗುಣಗಳ ಕಲ್ಪನೆ ಮಾಡ್ಕೊಂಡ ನಿರ್ಗುಣ ಪರಗುಣ ಎಲ್ಲ ಸುಳ್ಳೈತಿ, ಅವಂದೆಲ್ಲ ನಮಗ್ ಗೊತ್ತು ನೀನಂತ ಏನನ ಹೇಳಕ್ ಬರ್ತೀಯಲ್ಲ, ಅವನ್ನ ತುಚ್ಛ ಮಾಡಕ್ ಹೊಕ್ಕಿಯಲ್ಲ, ಆ ನಿರ್ಗುಣವನ್ನ ಆ ಜ್ಞಾನವನ್ನ ನೀನು ತುಚ್ಛ ಕೇವಲ ಮಾಡಕ್ ಹೊಕ್ಕಿಯಲ್ಲ, ಅದನ್ನ ನೀನ್ ಹಂಗ್ ಕೇವಲ ಮಾಡಕ್ ಹೋದ್ರ ನೀನೇ ಕೇವಲ ಆಗೋಕ್ಕಿಯ ವಿನ ಆ ಜ್ಞಾನಿ ಎಂದು ಏನು ಆಗೋದಿಲ್ಲ. ಆದ್ರದ್ದ ಆ ಜ್ಞಾನಿಯನ್ನ ಸಾಧ್ಯವಾದ್ರ ಜ್ಞಾನ ದೃಷ್ಟಿಯಿಂದ ನೋಡ್ಬೇಕ ವಿನ ಕೇವಲ ಈ ಗುಣಾದಿಗಳ ದೃಷ್ಟಿಯಿಂದ ನೋಡಿ ಅವನ್ನ ನಿಂದನೆ ಮಾಡೋದು, ಗುಣಧರ್ಮದಾಗ ನೋಡೋದು, ಅಪಾಸ್ಯ ಮಾಡೋದು, ಇವನ್ನ ಎಂದಿಗೂ ಮಾಡಬಾರ್ದು ಅಂತ ಹೇಳ್ತಾರೆ ಮಹಾತ್ಮರು. ಕಾಡ್ಗಿಚ್ಚೆದ್ದರೆ ಅಡವಿಯೇ ಗುರಿ, ಇದು ವಚನ ಸ್ವರೂಪದೊಳಗೆ ಹೇಳ್ತಾರ. ಯಾಕೆ ಶರಣರನ್ನ ನಮಗೆ ತಿಳಿದಂಗ ನಾವು ಹೊರಗ್ ನೋಡಿದಂಗ ಅವ್ರಿಗೆ ಮಾತನಾಡಬಾರ್ದು ಅನ್ನೋದಕ್ ಇದನ್ನೊಂದು ಹೇಳ್ತಾರ. ಕಾಡ್ಗಿಚ್ಚೆದ್ದರೆ ಅಡವಿಯೇ ಗುರಿ, ನೀರ್ಗಿಚ್ಚೆದ್ದರೆ ಸಾಗರವೇ ಗುರಿ, ಒಡಲೊಳಗೆ ಕಿಚ್ಚೆದ್ದರೆ ತನುವೇ ಗುರಿ. ಆ ಮಹಾ ಶರಣರಿಗೆ ನಿಂದನೆ ಮಾಡಿದರೆ ನಿಂದಕರೇ ಗುರಿ ಅಂತ ಹೇಳ್ತಾರ. ಇವಾಗ ಎಲ್ಲ ಸಣ್ಣ ಪುಟ್ಟ ಕಾಡಿಗೆ ಬೆಂಕಿ ಹತ್ತಂದ್ರ ಅದು ಉರ್ಕಂತ ದೊಡ್ಡ ಅಡವಿನ ನಾಶ ಮಾಡದಲ್ಲೇ ಬಿಡೋದಿಲ್ಲ. ಈ ನೀರ್ಗಿತ್ತಂದ್ರ ಮಳೆ ಮೇಲ್ದ ಬಂತಂದ್ರ ಸಣ್ಣ ಹಳ್ಳ ಕೂಡಿ ದೊಡ್ಡಹಳ್ಳ ಕೂಡಿ ನದಿ ಸೇರಿ ಸಾಗರ ಬಿಡತನ ಹರಿತೈತಿ. ಮತ್ ಒಡಲೊಳಗೆ ಕಿಚ್ಚೆದ್ದರೆ ಅಂದ್ರ ಈ ನಮ್ ಮನಸ್ಸಿನೊಳಗೆ ಏನಾದ್ರೂ ಒಂದು ಯಾವ್ದಾದ್ರು ಒಂದು ಅಹಂಕಾರ ಮಮಕಾರಕ್ಕ ಅಥವಾ ಏನಾದ್ರು ನಾವು ಬಲಿಯಾಗಿದೇವಂದ್ರ ಈ ಶರೀರನ ನಾಶವಾಗಿ ಹೋಗ್ತದ. ಕೆಲವ್ರು ಇದನ್ನ ಕುಡ್ದು ಸಾಯಿಸ್ತಾರ, ಇಲ್ಲ ಏನಾರ ದುರ್ಚಟ ಮಾಡ್ತಾರ, ಇಲ್ಲ ಏನಾರ ಒಂದ್ ಆಘಾತ ಮಾಡ್ಕೊಂಡ್ ಇದನ್ನ ಕೊಂದಾಕ್ಯಂತಾರ. ಮತ್ತ ಅದರಂತೆ ಆ ಶರಣರಿಗೆ ನಿಂದನೆ ಮಾಡಿದ್ರ ಆ ನಿಂದಕರೇ ಗುರಿ. ಅಂದ್ರೆ ಇಲ್ಲಿ ಹೆಂಗ ನೀರು ಸಾಗರ ಸೇರ ಮಠ ನಿಲ್ದಂಗ ಹೆಂಗ ಹರಿತದೋ, ಬೆಂಕಿ ಸಣ್ಣದಾಗ ಹತ್ತಿದ್ದು ದೊಡ್ಡದಾಗ ಉರಿತಾ ದೊಡ್ಡದಾಗ ಸೇರಿ ಆ ಅಡವಿನೆಲ್ಲ ಹೆಂಗ್ ಸುಡ್ತತೋ, ಹಂಗ ಈ ಶರೀರದಾಗ ಮನಸ್ಸಿನೊಳಗೆ ಏನಾರ ಒಂದ್ ದುಃಖ ಏನಾರ ಒಂದು ನೋವು ತುಂಬ್ಕೊಂಡ್ರ ಅವ್ನ ಯಾವ್ದಾರ ವ್ಯಸನಕ್ ಬಲಿಯಾಗಿ ಕೊನೆಗಿ ತನವನ್ನ ಹೆಂಗ ನಾಶ ಮಾಡ್ಕೊಂತಾನೋ, ಹಂಗ ಶರಣರಿಗೆ ನಿಂದನೆ ಮಾಡಿದ್ರ ಅವನ ಗುಣದೊಳಗದನ, ಅವನ್ ಹಿಂಗ ಉಣತದ್ದ, ಅವನ್ ಹಿಂಗ ಮಾಡ್ತದ್ದ ಅಂತೇಳಿ ಅವನ ಗುಣಗಳನ್ನ ನಾವು ಅವಹೇಳನ ಮಾಡಿ ನಿಂದನೆ ಮಾಡಿದ್ರ ಆ ಮಾಡಿದವ್ರೇ ಆಗ್ತಾರ ವಿನ ಆ ಪರಿಪೂರ್ಣನಾಗಿರ್ತಕ್ಕಂಥವನಿಗೆ ಏನೊಂದು ಆಗೋದಿಲ್ಲ. ಅಂತ ಮಹಾತ್ಮರನ್ನ ಬಲ್ಲಂತ ಜ್ಞಾನಿಗಳನ್ನ ತುಚ್ಛ ಮಾಡಿದ್ರ, ಆ ಕೇವಲವಾಗಿ ಮಾಡಿದ್ರ ಆಗದ್ ನಾವೇ ಕೇವಲ ಆಗಿ ಹೋಗ್ತವೆ. ಇದಕ್ಕೆ ಇನ್ನೊಂದು ಉದಾಹರಣೆ, ಸೂರ್ಯನ ಮೇಲೆ ನಡು ಮಧ್ಯಾಹ್ನಕ್ಕೆ ಸೂರ್ಯನ ಮೇಲೆ ಉಗುಳಿದರೆ ಅದು ನೇರವಾಗಿ ತನ್ನ ಮೋರೆಯ ಮೇಲೆ ಬೀಳುವಂತೆ ಮತ್ತೊಬ್ಬರಿಗೆ ಕಲ್ಪಿಸುವ ಜನ್ಮಾದಿಗಳು ತನಗೇ ಒದಗುವವು. ನಾವೇನಾರ ಮಹಾತ್ಮರಿಗೆ ಏನಾರ ಹಂಗ ಹಿಂಗ ಅಂತೇಳಿ ಬೈಯೋದು ನಿಂದನೆ ಮಾಡೋದು ಏನಾರ ಮಾಡಿದ್ರ ಅದ್ ಹೆಂಗಕತ್ತಂದ್ರ ಬೈದದ್ದು ಅವನಿಗೇನ್ ಅಂಟೋದಿಲ್ಲ. ಸೂರ್ಯನಿಗ್ ನಾನ್ ಇಲ್ಲಿದ್ದಾನೆ ಉಗುಳ್ತಾನೆ ಅಂದು ಮಖ ಮ್ಯಾಕ್ ಮಾಡ್ಕೊಂಡ್ ಮಧ್ಯಾಹ್ನದೊಳಗ ಸೂರ್ಯನಿಗೆ ಉಗುಳಿದ್ರ ಆ ಉಗುಳು ನಮ್ಮೇಲೆನೆ ಹೆಂಗ್ ಸಿಡಿತತೋ ಹಂಗ ಬಲ್ಲಂತ ಜ್ಞಾನಿಗಳಿಗೆ ಅಂತವ್ರಿಗೆ ಏನಾದ್ರೂ ನಮ್ಮ ಅಹಂಕಾರ ಬುದ್ಧಿಯಿಂದ ಅಥವಾ ನಮ್ಮ ಅಲ್ಪಜ್ಞಾನದಿಂದ ನಾವು ಮಾತಾಡಿ ಅವ್ರನ್ನ ಹಂಗ ಹಿಂಗ ಅಂತ ನಾವು ನಿಂದನೆ ಮಾಡಿದ್ವಿ ಅಂದ್ರ
ಅದು ನಮಗೆ ಬೀಳ್ತತಿ. ಉಗುಳನ್ನ ಮಧ್ಯಾಹ್ನ ಬಿಸಿಲಾಗ ಸೂರ್ಯನಿಗೆ ಉಗುಳಾಕ್ ಮಕ ಎತ್ಕೊಂಡ್ ಉಗುಳಾಕ್ ಹೋದ್ರ ಉಗುಳಿದ ಉಗುಳು ನಮ್ ಮಕದ ಮೇಲೆ ಹೆಂಗ್ ಬೀಳ್ತತೋ ಹಂಗ ಬಲ್ಲಂತ ಅನುಭವಿಗಳಿಗೆ, ಜ್ಞಾನಿಗಳಿಗೆ ಏನಾದ್ರೂ ಒಂದ್ ಅಬದ್ಧದ ಮಾತಾಡಿದ್ವಿ ಅಂದ್ರ ಅದಕ್ಕೆ ನಾವೇ ಹೊಣೆಗಾರರಾಗ್ತವೆ. ವರಿಷ್ಠನಾದ ರಾಜನ ಐಶ್ವರ್ಯವನ್ನು ಅವಲೋಕಿಸಿದರೆ ಸಮಾಧಾನವಾಗುವುದು, ಆದರೆ ರಾಜನನ್ನು ನೋಡಿ ಬೊಗಳುವ ನಾಯಿಯು ಈನ ನಾಯಿಯೇ ಅಲ್ಲದೆ ಮತ್ತೇನು? ಈ ರೀತಿಯಲ್ಲಿ ಅಜ್ಞಾನಿಗಳು ಸತ್ಯ ಸ್ವರೂಪ ಜ್ಞಾನಿಯನ್ನು ಮನುಷ್ಯ ದೃಷ್ಟಿಯಿಂದ ನೋಡುತ್ತಾರೆ. ವರಿಷ್ಠನಾದ ಶ್ರೇಷ್ಠನಾಗಿರ್ತಕ್ಕಂಥ ರಾಜನ ಐಶ್ವರ್ಯವನ್ನು ಅವಲೋಕಿಸಿದ್ರೆ ಅಂದ್ರೆ ಆ ರಾಜನ ಸಿರಿ ಸಂಪತ್ತನ್ನೆಲ್ಲ ನೋಡಿದ್ರೆ ಸಮಾಧಾನ ಆಗ್ತದ. ಯಾಕಂದ್ರೆ ಎಷ್ಟೆಲ್ಲ ಸುಖಭೋಗಗಳು ಸಂಪತ್ ಎಲ್ಲ ಐತಿ ಅಂತ ಆ ರಾಜನಿಗೆ ಸಮಾಧಾನ ಆಗ್ತದ. ಅರ್ಥಾತ್ ಇಲ್ಲಿ ಅಲ್ಲಿ ರಾಜ ಅಂದ್ರೆ ಇಲ್ಲಿ ಆ ಬ್ರಹ್ಮ ಜ್ಞಾನದಿಂದ ಜ್ಞಾನವನ್ನ ತಿಳಿದಿರ್ತಕ್ಕಂಥವನನ್ನ ಜ್ಞಾನ ಸ್ವರೂಪದೊಳಗ ನೋಡಿದ್ರ, ಅವ್ರ ದರ್ಶನ ಮಾಡಿದ್ರೆ, ಅವ್ರ ಕೂಡ ಎರಡು ಮಾತಾಡಿದ್ರ ಇಲ್ಲಿ ನಮಗೂ ಸಮಾಧಾನ ಆಗ್ತದ. ಯಾಕಂದ್ರ ಅಲ್ಲಿ ಹೊರಗಿನೊಳಗ ಅವ್ರಿಗೆ ಅದೇ ಭಂಡಾರ, ದನಕನಕಾದಿಗಳು, ರತ್ನ ವಜ್ರ ವೈಡೂರ್ಯಗಳು ಅವ್ರಿಗೆ ರಾಜನ ಖಜಾನೆ ಒಳಗ ಅವನಿಗೆ ಅವೇ ಮುಖ್ಯ ಆಗಿರ್ತಾವ, ಅವೇ ಶ್ರೇಷ್ಠ ಆಗಿರ್ತತ ಅವನ ಭಂಡಾರದಾಗಿರ್ತಕ್ಕಂಥ ಸಿರಿ ಸಂಪತ್. ಮತ್ ಇಲ್ಲಿ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರ ಒಬ್ಬ ಜ್ಞಾನಿಯನ್ನ ದರ್ಶನ ಮಾಡಿದ್ವಿ ಅಂದ್ರ ಆತನೊಳಗಿರ್ತಕ್ಕಂಥ ನುಡಿಗಳನ್ನ ನಾವು ಕೇಳಿದ್ರ, ಆತನ ಸಂಘದಿಂದ, ಆತನ ದರ್ಶನದಿಂದ ನಮಗೆ ಅಂತ ಮಹಾ ಸಮಾಧಾನ ಆಗ್ತದ, ಅಂತ ಜ್ಞಾನನೂ ಬರ್ತದ. ಅಂತ ಜ್ಞಾನಿಗಳನ್ನ ಅಂತವ್ರನ್ನ ಜ್ಞಾನ ಸ್ವರೂಪದಾಗಿ ನೋಡೋದು ಬಿಟ್ಟು ಏನನ ರಾಜನ್ ನೋಡಿ ನಾಯಿ ಬೊಗಳಿದ್ರ ರಾಜನ್ ಕೇವಲ ಕನೇನೋ ಬಡವ ಆಗ್ತಾನೇನೋ, ಭಿಕ್ಷುಕ ಆಗ್ತಾನೇನೋ ಆಗೋದಿಲ್ಲ. ಅವನ್ ಬೊಕ್ಕಸದೊಳಗೆ ಇದ್ದಂತ ಸಂಪತ್ತಿದ್ದೇ ಇರ್ತತಿ. ಆ ನಾಯಿ ಬೊಗಳಿದ್ರ ಅವನೇನ್ ತಿರುಕ ಬಡವ ಆಗೋದಿಲ್ಲ. ಅರ್ಥಾತ್ ಇಲ್ಲಿ ಕೂಡ ಬ್ರಹ್ಮಜ್ಞಾನವನ್ನ ತಿಳಿದಿರ್ತಕ್ಕಂಥ ಮಹಾತ್ಮರಿಗೆ ನಾವು ನಮ್ ಬುದ್ಧಿ ಶಕ್ತಿ ಒಳಗ ತಿಳಿದು ನಾವೇನಾರ ಹಂಗ ಹಿಂಗ ಅಂತ ಏನಾರ ಮಾತಾಡ್ತೇವೆ ಅಂದ್ರ ಅದು ಎಂದೆಂದಿಗೂ ಕೂಡ ಅದಂಗ ಆಗೋದಿಲ್ಲ. ನಾವ್ ತಿಳಿದಂಗ ಆತನ ಇರೋದಿಲ್ಲ. ಯಾಕಂದ್ರ ಆತನ ನುಡಿಗಳು ಅಷ್ಟು ಶ್ರೇಷ್ಠವಾಗಿರ್ತಾವ. ಎಷ್ಟು ಶ್ರೇಷ್ಠ ಇರ್ತಾವಂದ್ರ ಮಾನವನನ್ನ ಪರಮಾತ್ಮನನ್ನಾಗಿ ಮಾಡ್ತಾನ. ಅಂತ ನುಡಿಗಳು ಅಂತ ಶ್ರೇಷ್ಠನಾಗಿರ್ತಕ್ಕಂಥವನ್ನ ನಮ್ಮ ಮತಿ ಒಳಗ ನಾವು ಏನನಾರ ಮಾತಾಡ್ತೇವಿ ಅಂದ್ರ ಅದು ತಪ್ಪಾಗ್ತದ. ಅಂತ ಜ್ಞಾನಿಗಳು ನಮಗೆ ಸಿಕ್ಕ್ರ ಅಂದ್ರ ಅವ್ರನ್ನ ಸಂತೋಷ ಪಡಿಸಿ ಅವ್ರ ಸಂತೋಷದ ವಿಚಾರಗಳನ್ನ ಕೇಳಿದ್ರ ನಮಗೆ ಆನಂದ ಆಗ್ತದ. ಇದಕ್ಕೂ ಒಂದು ನುಡಿ ಹೇಳ್ತಾರ, ಆ ಕೆರೆ ಬಾವಿಗಳು ಮೈದೆಗೆದೊಡೆ ಗೊರಚೆ ತಿಪ್ಪುಗಳ ಕಾಣಬಹುದು, ವಾರಿದಿ ಮೈದೆಗೆದೊಡೆ ಮುತ್ತು ರತ್ನವ ಕಾಣಬಹುದು, ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂತ ಹೇಳ್ತಾರ. ಅಂದ್ರ ಈಗ ಮಳಿ ಹರಿದು ಈ ಹಳ್ಳ ಬಾವಿಗಳಾಗ ಏನಾರ ನೀರ್ ಹರಿದು ಒಣಗಿ ಹೋಗಿತ್ತಂದ್ರ ಏನ್ ಉಳಿದಿರ್ತಾವ? ಗಜ್ಗ, ಗೋಪ್ರಿ, ಮುಳ್ಕಂಟಿ ಅಂತವಿಂತ ಉಳ್ದಿರ್ತಾವ. ಒಂದ್ ವೇಳೆ ಸಾಗರನ ಬತ್ತೈತಿ ಅಂತಂದ್ರ ಅದ್ರ ಕೆಳಗೆ ಏನ್ ಸಿಗ್ಬಹುದು? ಮುತ್ತು ರತ್ನಗಳು ಸಿಗ್ಬಹುದು. ಶರಣರು ಮನದೆರೆದು ಮಾತನಾಡಿದರೆ ಆ ಲಿಂಗವನ್ನೇ ಕಾಣಬಹುದು ಅಂತಿರ್ತತಿ. ಅಂತಪ್ಪ ಶರಣರ ಅಂತಪ್ಪ ಜ್ಞಾನಿಗಳನ್ನ ಅವ್ರನ್ನ ಆನಂದ ಆಧಾರದಿಂದ ಗೌರವಿಸ್ಬೇಕ ವಿನ ಅವ್ರ ಹೊರಗಿನ ಗುಣಧರ್ಮ ಗುಣಲಕ್ಷಣಗಳನ್ನ ನೋಡಿ ನಾವು ನಿಂದನೆ ಮಾಡಬಾರದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತತ್ರಪ್ಪ. ಇನ್ನು ವಿಷಯ ಐತಿ, ಇನ್ನೊಂದ್ 5 ನಿಮಿಷ ಟೈಮ್ ಐತ್ರಪ್ಪಾಜಿ. ಇವತ್ತಿಗೆ ಇದನ್ನ ಮುಕ್ತಾಯ ಮಾಡನ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ. ನಮ್ CS ಹಾವೇರಿ ಗುರುಗಳು ಒಂದ್ 4 ನಿಮಿಷದೊಳಗ ಆ ಶರಣರ ವಿಚಾರವನ್ನ ಸ್ವಲ್ಪ ತಿಳಿಸ್ಲಿ ಅಂತೇಳಿ ಅವರಲ್ಲಿ ಮನವಿ ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ.